ಸರಕಾರಿ ಆಸ್ಪತ್ರೆಯಲ್ಲಿ ಸೌಲಭ್ಯಗಳಿಲ್ಲ ಎನ್ನುವವರಿಗೆ ಬಾದಾಮಿಯ ಸರಕಾರಿ ತಾಲೂಕಾ ಆಸ್ಪತ್ರೆ ಸಿಸೇರಿಯನ್ ಮೂಲಕ ಹೆರಿಗೆ ಮಾಡಿ ಆರೋಗ್ಯಯುತವಾಗಿ ಮನೆಗೆ ಮರಳಿದ ಶಿವಾನಂದ ಹನುಮಂತ ಹಾದಿಮನಿ ಅವರ ಪುತ್ರಿ ಮಹೇಶ್ವರಿಯ ಸಿಸೇರಿಯನ್ ಹೆರಿಗೆ ಮಾಡಿಸಿ ಖಾಸಗಿ ಆಸ್ಪತ್ರೆಗಳ ಎದುರು ನಾವೇನೂ ಕಮ್ಮಿ ಇಲ್ಲ ಎಂದು ತೋರಿಸಿಕೊಟ್ಟ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಬಾದಾಮಿ ತಾಲೂಕಾ ಸರ್ಕಾರಿ ಆಸ್ಪತ್ರೆ. ಹೌದು, ಆರೋಗ್ಯದ ವಿಷಯದಲ್ಲಿ ಜನ ಬಾಯಿ ಬಿಟ್ಟರೆ ಸಾಕು, ಸರ್ಕಾರಿ ಆಸ್ಪತ್ರೆ ಅಲ್ಲೇನೂ ಸೌಲಭ್ಯ ಇರೋದಿಲ್ಲ ಎಂದು ಮೂಗು ಮುರಿದು ಖಾಸಗಿ ಆಸ್ಪತ್ರೆಗೆ ಹೋಗುವವರೇ ಜಾಸ್ತಿ. ಆದರೆ ಖಾಸಗಿ ಆಸ್ಪತ್ರೆಗಳಿಗೆ ಸಡ್ಡು ಹೊಡೆಯುವ ರೀತಿಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಹಾಗೂ ಎಲುಬು ಕೀಲುಗಳ ತಜ್ಞ ಡಾಕ್ಟರ್ ವಿ.ಕೆ. ಶೆಟ್ಟರ್ ನೇತೃತ್ವದ ಆಡಳಿತ ಮಂಡಳಿ ಜೊತೆ ಬಾದಾಮಿಯ ಶಿವಾನಂದ ಹನುಮಪ್ಪ ಹಾದಿಮನಿ ಎಂಬುವವರ ಮಗಳು ಮಹೇಶ್ವರಿಯ ಹೆರಿಗೆಗೆ ಬಾದಾಮಿ ತಾಲೂಕಾ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ. ಮಹೇಶ್ವರಿಗೆ ಸಿಸೇರಿಯನ್ ಮಾಡುವ ಅಗತ್ಯ ಬೀಳುತ್ತದೆ. ಬಾದಾಮಿ ತಾಲೂಕಾ ಆಸ್ಪತ್ರೆಯ ವೈದ್ಯರು ಸಿಸೇರಿಯನ್ ಮಾಡಿ ಮಹೇಶ್ವರಿಗೆ ಸಂಪೂರ್ಣ ಆರೋಗ್ಯದಿಂದ ಮನೆಗೆ ಹೋಗುವವರೆಗೂ ಸಕಲ ಸೌಲಭ್ಯಗಳು ಖಾಸಗಿ ಆಸ್ಪತ್ರೆಯಲ್ಲಿ ಏನು ದೊರೆಯುತ್ತೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ವಿ.ಕೆ. ಶೆಟ್ಟರ್ ಅವರ ನೇತೃತ್ವದ ಬಾದಾಮಿ ಸರ್ಕಾರಿ ತಾಲೂಕಾ ಆಸ್ಪತ್ರೆಯ ವೈದ್ಯರ ತಂಡ ಯಶಸ್ವಿಯಾಗಿ ಮಹೇಶ್ವರಿ ಎಂಬ ಮಹಿಳೆಗೆ ಯಶಸ್ವಿಯಾಗಿ ಸಿಸೇರಿಯನ್ ಮಾಡಿಸುವುದಕ್ಕೆ ಮಹೇಶ್ವರಿ ಅವರ ತಂದೆ ಶಿವಾನಂದ ಹಾದಿಮನಿ, ಬಾದಾಮಿ ತಾಲೂಕಾ ಆಸ್ಪತ್ರೆಯ ಡಾಕ್ಟರ್ ವಿ.ಕೆ. ಶೆಟ್ಟರ್ ಹಾಗೂ ವೈದ್ಯರ ತಂಡಕ್ಕೆ ಹಾಗೂ ಡಿ ಗ್ರೂಪ್ನವರಿಗೂ ಸಹ ಇಂದು ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡು ಎಲ್ಲರಿಗೂ ಶಾಲು ಹೊದಿಸಿ ಹಣ್ಣು ಹಂಪಲ ಕೊಟ್ಟು ಸನ್ಮಾನ ಮಾಡಿ ಬಾದಾಮಿ ಸರ್ಕಾರಿ ತಾಲೂಕಾ ಆಸ್ಪತ್ರೆಯನ್ನು ಭಾವುಕವಾಗಿ ಕೊಂಡಾಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾದಾಮಿ ತಾಲೂಕಾ ಆಸ್ಪತ್ರೆಯ ಡಾಕ್ಟರ್ ವಿ.ಕೆ. ಶೆಟ್ಟರ್ ಅವರ ನೇತೃತ್ವದ ವೈದ್ಯರ ತಂಡ ತಾತ್ಸಾರ ಮಾಡುತ್ತಿದ್ದ ಸಾರ್ವಜನಿಕರ ಬಾಯಿ ಮುಚ್ಚುವಂತೆ ಹಾಗೂ ಖಾಸಗಿ ಆಸ್ಪತ್ರೆಗಳಿಗೆ ಸೆಡ್ಡು ಹೊಡೆದು ಖಾಸಗಿ ಆಸ್ಪತ್ರೆಗಳಿಗೆ ನಾವೇನೂ ಕಮ್ಮಿ ಇಲ್ಲ ಎಂಬುದು ಈ ಶಿವಾನಂದ್ ಎಚ್ ಹಾದಿಮನಿ ಅವರ ಮಗಳು ಮಹೇಶ್ವರಿಯ ಸಿಸೇರಿಯನ್ ಹೆರಿಗೆ ಮಾಡುವ ಮೂಲಕ ಸಾಬೀತುಪಡಿಸಿದ್ದಾರೆ. ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯ ವೈದ್ಯಾಧಿಕಾರಿ, ಎಲುಬು ಕೀಲುಗಳ ತಜ್ಞ ಡಾಕ್ಟರ್ ವಿ.ಕೆ. ಶೆಟ್ಟರ್, ಎಸ್ಎಂಒ ಡಾಕ್ಟರ್ ಸನ್ನಿ ಸರ್, ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಕವಿತಾ, ಅರವಳಿಕೆ ತಜ್ಞೆ ಡಾಕ್ಟರ್ ಜ್ಯೋತಿ ಕೊಳಗೇರಿ, ದಂತವೈದ್ಯ ಡಾಕ್ಟರ್ ಜಯಂತ್ ಹಾಗೂ ಆಸ್ಪತ್ರೆ ಸಿಬ್ಬಂದಿ, ಇದಲ್ಲದೆ ಪ್ರಕಾಶ್ ಕೋಟಿ, ಮಲ್ಲು ಹಡಪದ, ನವೀನ್ ಬೊಂಬ್ಲೆ ಸೇರಿದಂತೆ ಇನ್ನೂ ಅನೇಕರು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. 5 ದಿವಸ ಈ ದವಾಖಾನೆಗೆ ನಾನು ಸ್ವತಃ ನಾನೇ ಮಲಗಿದ್ದೆ. ಆಮೇಲೆ ಇವರೆಲ್ಲ ಯಾವ ರೀತಿ ತಮ್ಮ ಕಾರ್ಯಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ನೋಡಿಕೊಂಡಾಗ ಎಲ್ಲರೂ ಮಾಡುವಂಥ ಕಾರ್ಯಕರ್ತರನ್ನು ಶಿಷ್ಟರಿಂದ ಹಿಡಿದು ಒಂದು ಮೇಲಾಧಿಕಾರಿಗಳ ತನಕನೂ ಬಹಳ ಖುಷಿಯಿಂದ ಮಾಡಿ ಎಲ್ಲ ಕಾಳಜಿ ವಹಿಸಿ ಮಾಡಿದರು. ಆಮೇಲೆ ನಾನು ಇಲ್ಲಿ ಅವರವರ ರೂಮ್ಗಳನ್ನು ಚೆಕ್ ಮಾಡಿದಾಗ ಎಷ್ಟೇ ಈ ರೋಗಿಗಳು ಅವ್ರ ಮೈ ಮೇಲೆ ಬಿದ್ದರೂ ಕಡೆ ಸಹನ ಶಕ್ತಿಯಿಂದ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದ್ದಕ್ಕೆ ನನಗೆ ತುಂಬ ಪ್ರೀತಿಯಾಗಿ ತುಂಬ ಹೃದಯದಿಂದ ಈ ಸನ್ಮಾನ ಮಾಡಬೇಕು ಅಂತ ತಿಳ್ಕೊಂಡು ನನ್ನ ಮನಸಾರೆ, ನಾನು ಯಾರು ಹೇಳಿಲ್ಲ, ಯಾವ ಪಕ್ಷನೂ ನಾನು ಹಿಡಿದಿಲ್ಲ, ಆದರೆ ನನ್ನದೇ ಒಂದು ಆತ್ಮೀಯತೆಯಿಂದ ತುಂಬ ಹೃದಯದಿಂದ ಈ ಸನ್ಮಾನವನ್ನು ಇಟ್ಟುಕೊಂಡಿದ್ದೆ.